ಈ ಪಕ್ಷಿಗಳ ಕಲರವ ಕಂಡು ನನ್ನ ಈ ಮನಸ್ಸಿಗೆ ಅದಷ್ಟು ಸಂತಸವಾಗುತ್ತಿದೆ. ಚಂದ್ರಿ ಈ ಸಮಯದಲ್ಲಿ ನನ್ನ ಪಕ್ಕದಲ್ಲಿದ್ರೆ ಅದೆಂತ ಮೋಡಿ ಇರ್ತಾ ಇತ್ತು. ಚಂದ್ರಿಕಳ ಅವಳ ರೂಪ ಯೌವನವು ಹಾರಸ ಮಂಜರಿಯ ಬೆಳಗಿನ ಕತ್ತಲಲ್ಲಿರುವ ಆಶಾ ಜೀವಿಗೆ ಮಧುರ ಮಿಲನದಿಂದ ಹೊಸ ಚೈತನ್ಯ ತುಂಬಿದಳು. ಚಂದ್ರಿಕಳ ಸಿಹಿ ಸ್ನೇಹದ ಸವಿ ಜೇನಿನ ತುಟಿಯ ಚುಂಬನ ಹುಕ್ಕಿ ಬರುವ ದಾಹಕ್ಕೆ ದಾರಿ ಕಾಣದಾಗಿದೆ. ಹಿರಿಯರ ಅನುಮತಿ ಇಲ್ಲದೆ ಅವಳಣ್ಣ ಗಂಗಾಧರನಿಗೂ ನನಗೂ ಇರುವ ಸ್ನೇಹ ಸಕ್ಕರೆಗಿಂತಲೂ ಸಿಹಿಯಾದದ್ದು. ಕದ್ದು ಮುಚ್ಚಿ ಹಾಡುವ ನಾಟಕವು ಗಂಗಾಧರನ ಕಣ್ಣಿಗೆ ಬಿದ್ದರೆ ಏನಾಗಿತ್ತು? ಇಲ್ಲ, ಚಂದ್ರಿಕಾ ಇನ್ನೊಂದು ಸಲ ಭೇಟಿಯಾದಾಗ ಅವಳಣ್ಣಿಗೆ ಒಪ್ಪಿಗೆ ತೆಗೆದುಕೊಂಡಲು ಹೇಳಿ ಕಳಿಸಲೇಬೇಕು. ಯಾರು? ಓ, ಬಂದೇ ಬಿಟ್ಟಿ ಯಾಕಿನ್ನ? ಯಾಕೆ ಬರಬಾರ್ದಾಗಿತ್ತೇನು? ಅವಿನಾಶ್, ನನ್ನಲ್ಲಿರುವ ಸಂತೋಷವನ್ನು ಹೊಡೆದೋಡಿಸಿ ಕಾಣುವ ಸುಖ ಕೊಟ್ಟವರು ನೀವು ಅಂದಾಗ ಮರಳಿ ಆ ಸುಖ ಬಯಸಿ ಹಕ್ಕಿಯಾಗಿ ಹಾರಿ ಬಂದಿರುವೆ. ನನ್ನದೇ ತಪ್ಪು ಚಂದ್ರೆ. ನಾನು ನಿನಗೆ ಆ ಸುಖ ಇಷ್ಟು ಬೇಗ ಕೊಡಬಾರ್ದಾಗಿತ್ತು. ಚಂದ್ರಿಕಾ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದು ಯಾವ ಮಾತು ಅಂತ ಹೇಳಿ. ಆಕಾಶದಷ್ಟು ಅಗಲವಾಗಲಿ, ಭೂಮಿಯಷ್ಟು ಭಾರವಾಗಿರ್ಲಿ, ಖಂಡಿತವಾಗಲೂ ಆ ಮಾತನ್ನ ನಾನು ನಡೆಸ್ಕೊಡ್ತೀನಿ. ಅದು ಯಾವ ಮಾತು ಅಂತ ಹೇಳಿ. ಮೃಗವನ್ನು ಮಾನವನ್ನಾಗಿ ಮಾಡುವ ದಿವ್ಯ ಗುಣವನ್ನು ಹೊಂದಿರುವ ಈ ಪ್ರೀತಿಯ ಕಡಲಲ್ಲಿ ಕತ್ತು ಮುಚ್ಚಿ ಆಡುವ ನಾಟಕವು ನಿಮ್ಮಣ್ಣನ ಕಣ್ಣಿಗೆ ಬಿದ್ದರೆ, ನಿಮ್ಮಣ್ಣ ಕಣ್ಣಿಗೆ ಕಾಣದರೆ ಇನ್ನೆಷ್ಟು ದಿನಗಳವರೆಗೆ ಹಾಡಬೇಕೆಂದ್ರಿವೆ? ಆತ್ಮೀಯ ಗೆಳೆಯನಿಗೆ ಹೀಗೆ ಎಷ್ಟು ದಿನ ಅಂತ ಕಣ್ಣಿಗೆ ಕಾಣದೆ ಮರೆಯಾಗಿ ಮರೆಯಲಿ. ಅವಿನಾಶ್, ತಿಂಗಳ ಬೆಳಕಿನಲ್ಲಿ ಆಡುವ ಮಗುವಿನಂತೆ ಮಾತಾಡ್ತಾ ಇದ್ದೀರಲ್ಲ. ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ನಮ್ಮಣ್ಣ ತಾನೆ, ಅವನ ಒಪ್ಪಿಗೆ ಪಡೆದೆ ನಾನು ನಿರ್ಧಾರ ತೆಗೆದುಕೊಂಡು ನಿಮಗೆ ನನ್ನ ಮನಸ್ಸನ್ನ ಧಾರೆ ಎಳೆದಿದ್ದು. ಒಪ್ಪಿಗೆ ತೆಗೆದುಕೊಂಡರೂ ತಪ್ಪು ಮಾಡಿದ ಈ ಅವನಾಶನನ್ನು ಪ್ರೀತಿಸುತ್ತೇನೆಂದು ಹೇಳಿಲ್ಲವಲ್ಲ ಚಂದ್ರಿಕಾ. ನಿನ್ನ ನಿರ್ಧಾರ ನನಗೇಕೋ ಸರಿ ಕಾಣಿಸದು. ನೀ ಈ ವಿಷಯ ಮುಂಚೆನೆ ತಿಳಿಸಿದ್ರೆ ಚೆನ್ನಾಗಿರ್ತಿತ್ತು. ಈ ಪರಿಸ್ಥಿತಿಯಲ್ಲಿ ನಿನಗೆ ಅವಿನಾಶ್, ಇವತ್ತು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಿಮಗೆ ನನ್ನ ಪ್ರೀತಿ ಇಷ್ಟು ಬೇಗ ಬೇಸರವಾಯ್ತು? ಚಂದ್ರಿ, ನುಡಿಯದಿರು ಮುಂದಿನ ಶುಭ ನುಡಿಯನು. ಮಗುವಿನ ಆಸೆ ಪೂರೈಸಿದಂತೆ ನಾನು ನಿನ್ನ ಆಸೆಯನ್ನು ಪೂರೈಸಿದೆ. ನೋಡು, ಆದಷ್ಟು ಬೇಗ ನಿಮ್ಮಣ್ಣನಿಗೆ ಈ ವಿಷಯ ತಿಳಿಸಿಬಿಡು. ಅಷ್ಟೇ ತಾನೇ? ಅಷ್ಟೇ ಅಂತ ನನ್ನ ಕಷ್ಟದಲ್ಲಿ ಸಿಕ್ಕಾಕಿಕೊಳ್ಳುವಂತೆ ಮಾಡಿದರು ಚಂದ್ರಿ. ನದಿಯ ನೀರು ಎಷ್ಟೇ ಸಿಹಿ ಆಗಿದ್ದರೂ ಸಮುದ್ರ ಸೇರಿದ ಬಳಿಕ ಹಾಗೂ ಉಪ್ಪು ಹಾಗೇ ಆಗುತ್ತೆ. ಆದರೆ ನಮ್ಮ ಪ್ರೀತಿ ಯಾವತ್ತಿಗೂ ಹೀಗೆ ಇರಬೇಕು ಚಿನ್ನ. ಹಾಗೆ ಅವಿನಾಶ್, ಹಾಗೆ ಆಗಲಿ. ನೋಡಿ, ಜಗದ ಜನರೆಲ್ಲರೂ ಜರಿಯಲಿ, ಬಂಧುಗಳೆಲ್ಲ ಬಹಿಷ್ಕರಿಸಲಿ. ಈ ಪ್ರೀತಿ ಪ್ರೇಮದ ಆಳ ಅಗಲ ಅಳಿಯುವ ಮಾನವರಾಗಲಿ, ಅದನ್ನು ದೂರ ಮಾಡುವ ಯಾವುದೇ ಯಂತ್ರವಾಗಲಿ ಈ ಭೂಮಿ ಮೇಲೆ ಇನ್ನೂ ಬಂದಿಲ್ಲ ಅಂತ ಕಾಣುತ್ತೆ. ನಮ್ಮಂಥ ಯುವ ಪ್ರೇಮಿಗಳು ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ, ಹೌದಲ್ವಾ ಅವಿನಾಶ್? ಇರುವವರು ಚಂದ್ರಿ. ಯೌವನದ ಸಿರಿ ಸೌಂದರ್ಯದಿಂದ ಸರಸವಾಡೋ ಎಷ್ಟೋ ಯುವ ಪ್ರೇಮಿಗಳಿದ್ದರು. ನನ್ನ ತಂಗಿ ಮನೆಯಲ್ಲಿ ದೀಪದಂತೆ ನೊಂದು ಬಿಸಿಲಿನ ಬೆಳಗೆಯನ್ನು ತಾಳಲಾರದೆ ರೋಣಿಯ ಮಳೆ ಎದುರು ನೋಡುವ ಭೂಮಿಯಂತೆ ಮನ ಬೆಳಗುವ ಪ್ರಕಾಶನಗಾಗಿ ಕಮಲದ ಹೂವಿನಾಗೆ ಕಾಯ್ತಾ ಕೂತಿದ್ದಾಳೆ. ನಾನು ಮಾತ್ರ ನಿನ್ನ ಸವಿಯ ಸಲ್ಲಾಪನದಲ್ಲಿ ತಲ್ಲೀನನಾಗಿದ್ದೇನೆ. ಅಂದ್ರೆ ನೀವಿನ್ನೂ ನಿಮ್ಮ ತಂಗಿಯ ಮದುವೆ ವಿಚಾರ ಮಾಡಿಲ್ವೇ? ನೋಡೋಣ, ಕಣ್ಣಿಗೆ ರೆಪ್ಪೆ ಅದೆಷ್ಟು ಮುಖ್ಯವೋ ಹೆಣ್ಣಿಗೆ ಗಂಡಿನ ರಕ್ಷಣೆ ಕೂಡ ಅಷ್ಟೇ ಮುಖ್ಯ. ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬಿಡಿ. ಇನ್ನು ನಿನಗೆ ಒಪ್ಪಿಗೆ ಸಿಕ್ಕಿಲ್ಲ ಅಂತ ತೋರುತ್ತೆ. ಈ ಸಮಾಜದಲ್ಲಿ ಒಂದು ಹರಿದ ಹೆಣ್ಣಿನ ಕುಪ್ಪಸ ಬೆನ್ನಲ್ಲಿ ಹರಿದು ಹೋಗಿದ್ದರೆ ಅದು ಅವಳ ಕಡು ಬಡತನವನ್ನು ಸಾರಿ ಹೇಳುತ್ತಿದೆ.
ಆದರೆ ಮಗದೊಂದು ಸಿರಿತನ ಹೆಣ್ಣಿನ ಕುಪ್ಪಸ ಬೆಂಡಲ್ಲಿ ಹರಿದು ಕೂತುಗಳಾಗಿದ್ದರೆ ಅದು ಅವಳ ಆಧುನಿಕ ಫ್ಯಾಷನ್ ಎಂದು ಎತ್ತಿ ತೋರಿಸುತ್ತಿದೆ ಈ ಸ್ವಾರ್ಥಿ ಸಮಾಜ. ಹರಿದ ಬಟ್ಟೆಯಿಂದ ಅಂಗಾಂಗಗಳನ್ನು ಪ್ರದರ್ಶಿಸಿ ಜೀವನ ಮಾಡೋ ನನ್ನ ತಂಗಿ ಮದುವೆ ಎಂದು ನಡೆಯುತ್ತಾ ಏನು? ಚಂದ್ರಿ, ಒಟ್ಟು ಒಡೆದ ಕೆರೆಯಂತೆ ನುಕ್ಕಿ ಆವರಿಸಿದೆ ಈ ಬಡತನದಲ್ಲಿ ಅವಳ ಹೃದಯದ ಬಾಗಿಲು ಮುಚ್ಚು ಹೋಗಿದೆ. ಚಂದ್ರಿಕಾ, ಮುಚ್ಚು ಹೋಗಿದೆ. ಹೆಣ್ಣಿನ ಬಗ್ಗೆ ನೀವು ಇಷ್ಟು ತಿಳ್ಕೊಂಡಿದ್ದೀರಾ? ನೋಡಿ, ಹೆತ್ತವರಿಗೆ ಹೊರೆಯಾದ್ರೂ ಕೊಟ್ಟವರಿಗೆ ಹೆಗಲಾಗಿ, ಹಣಿದವರಿಗೆ ಕರುಳಾಗಿ ಮುಂದುವರಿತಾಳೆ ಈ ತ್ಯಾಗದ ಚಿತ್ರ ಅಂದಾಗ ಇಂಥ ತ್ಯಾಗದ ಚಿತ್ರದ ಬಗ್ಗೆ ನೀವು ವಿಚಿತ್ರವಾಗಿ ಭಾವಿಸ್ಕೊಳ್ತಾ ಇದ್ದೀರಲ್ಲ. ನೋಡಿ, ಈ ಭೂಮಿ ಮೇಲೆ ಹುಟ್ಟು ಸಾವು ಹೇಗೋ ಅದರಂತೆ ಈ ಸಿರಿತನ ಬಡತನ ಕೂಡ. ನೀ ಏನೇ ಅನ್ನು ಚಂದ್ರಿಕಾ, ಯೌವನದ ಕೆಲವು ಸಹಜ ಸಮಸ್ಯೆಗಳಿಗೆ ಉತ್ತರ ಹುಡುಕುವುದು ಅಷ್ಟೊಂದು ಸುಲಭವಲ್ಲ. ತುಟಿಯಲ್ಲಿ ಅನುಕಂಪ ಎಲ್ಲರೂ ತೋರಿಸುವವರೇ ಹೊರತು ಕೈ ನೀಡಿ ಮುಂದೆ ನಡೆಸುವ ಮನುಷ್ಯರಾರು ಈ ಸಮಾಜದಲ್ಲಿ. ಉಲ್ಲಾಸ ಸಂತಾಸ ತಲೆ ದೂರಿದಾಗ ಬಂಧುಗಳೆಲ್ಲರೂ ಸಮಭಾಗ. ವಿನೋದವು ಕೊಳೆಯಾದಾಗ ಕಣ್ಣು ಮುಚ್ಚಿ ಕಾಣದಾಗುವುದು ಲೀಲೆಯು. ಯಾವುದು ಸತ್ಯ ಯಾವುದು ಮಿಥ್ಯ, ಹರಿತವರು ಯಾರು ಹರಿಸುವವರು ಯಾರು ಈ ಬಾಳ ನಾಟಕದಲ್ಲಿ. ನೋಡಿ, ನಿಮ್ಮ ತಂಗಿಯ ಮದುವೆ ಬಗ್ಗೆ ನೀವೇನು ವಿಚಾರ ಮಾಡಬೇಡಿ. ಅವಳನ್ನ ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಯಾಕೆ? ಊಟ ಮಾಡಿಸಿ ಕಳಿಸಿಕೊಡುವುದಕ್ಕೇನಾ? ಊಟ ಮಾಡಿಸಿ ಕಳಿಸಿಕೊಡೋದಕ್ಕಲ್ಲ, ಊಟ ಮಾಡಿ ಹಾಕೋದಕ್ಕೆ, ಜೊತೆಗೆ ಸಂತೋಷದಿಂದ ಇರೋದಕ್ಕೆ. ಅಂದರೆ ನನ್ನ ತಂಗಿ ನಿಮ್ಮನೆಗೆ ಹಾಳಾಗಿ ಕರೆದುಕೊಂಡು ಹೋಗಬೇಕಂತ ಮಾಡಿರುವೆಯ? ಚಂದ್ರಿ, ಈ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಅವರ ಪರಿಸ್ಥಿತಿನೇ ಆಯಿತು. ಇಲ್ಲಿಯವರೆಗೆ ಸಲಹೆಯಿಂದ ಸರಸ ಹಾಡಿದ ಫಲಕ್ಕೆ ಪ್ರತಿಫಲವಾಗಿ ನನ್ನ ತಂಗಿಯನ್ನೇ ಹಾಳನ್ನಾಗಿ ಕೇಳಿದೆಯಲ್ಲ. ಈ ನಿನ್ನ ಪ್ರೀತಿ ಪ್ರೇಮಕ್ಕೆ ನನ್ನದೊಂದು ದೊಡ್ಡ ನಮಸ್ಕಾರ. ಬರ್ತೇನೆ. ನೋಡಿ, ನಾನು ನಿಮ್ಮ ತಂದೆಯನ್ನ ಆಳಾಗಿ ಕರೆದಿಲ್ಲ ರೀ. ಆ ಮನೆಯ ರಾಣಿಯಾಗಿ ಮೆರೆಯಲಿ ಅಂತ ನಾನು ಅಲ್ಲಿಗೆ ಕರೆದಿದ್ದೆವು. ಅಂದರೆ ನಿನ್ನ ಮಾತಿನ ಅರ್ಥ? ಹಿರಿಯರಿಲ್ಲದ ಮನೆಗೆ ಗಂಗಾಧರನ ಸತಿಯಾಗಿ ಆ ಮನೆ ಬೆಳಗಲಿ ಅಂತ ನಾನು ಅಲ್ಲಿಗೆ ಕರೆದೇ ಹೊರತು ಬೇರೆ ದೃಷ್ಟಿಯಿಂದ ನಾನು ಕರೆದಿಲ್ಲ. ಚಂದ್ರಿ, ಈ ನಿನ್ನ ಮಾತನ್ನು ಕೇಳಿ ನಗಬೇಕು ಹೊಳಬೇಕು ಒಂದು ತಿಳಿಯದಾಗಿದೆ. ಇನ್ನು ನಿನಗೆ ಒಪ್ಪಿಗೆ ಸಿಕ್ಕಿಲ್ಲ ಹಪ್ಪಿ ಮುದ್ದಾಡಲಿಕ್ಕೆ. ನನ್ನ ತಂಗಿಯ ವಿಚಾರ ಮಾಡಕತ್ತಿದೆಯಲ್ಲ. ಮಾಡಬಾರ್ದೇನು? ನಾನು ನಿಮ್ಮ ಕೈ ಹಿಡಿದು ನಿಮ್ಮ ಮನಸ್ಸು ಸಸ್ಯಾಗಿ ಬರ್ತೀನಿ ಅಂದ ಮೇಲೆ ಅಷ್ಟು ಅಧಿಕಾರ ನನಗಿರಬೇಡ್ರಿ. ಆದಷ್ಟು ಬೇಗ ನಿಮ್ಮ ತಂಗಿಯ ಮದುವೆ ನಮ್ಮ ಅಣ್ಣನ ಜೊತೆ ಮಾಡ್ಬಿಡೋಣ. ಮಾಡೋಣ, ಆದರೆ ಒಂದು ಕಂಡೀಷನ್. ನಿಮ್ಮ ಅಣ್ಣನನ್ನು ಒಪ್ಪಿಸುವುದು ನಿನಗೆ ಸೇರಿದ್ದು. ನಾನು ಮಾತ್ರ ಗೆಳೆತನದಲ್ಲಿ ಕೇಳಲಾರೆ. ಆ ವಿಷಯ ನನಗ್ ಬಿಟ್ಬಿಡಿ. ಮೊದಲು ನಿಮ್ಮ ತಂಗಿನ ವಿಚಾರಿಸೋಣ. ಯಾಕಂದ್ರೆ ಅವಳ ಅಂತರಂಗದ ಅಲೆಗಳು ಅದು ಹೇಗಿದೆಯೋ ಯಾರಿಗೆ ಗೊತ್ತು. ಸರಿ, ನಿನ್ನ ಇಷ್ಟದಂತೆ ಆಗಲಿ. ಅಂತೂ ನೀವು ನನ್ನ ಹಾದಿಯಲ್ಲೇ ನಡೀತಾ ಇದ್ದೀರಾ ಅಂದಂಗಾಯ್ತು. ಇರು ಮಾರೇಳ, ಅದು ಅಲ್ಲಿ ನೋಡಿ ಚಂದ್ರಿ, ಮೂಡಣ ದತ್ತ ಸೂರ್ಯನು ಕತ್ತಲವರಿಸಿ ಬಿಟ್ಟ. ಕತ್ತಲ ಆವರಿಸಿದ್ರು ಕುತೂಹಲ ಮೂಡಿಬಿಟ್ಟಿದೆ. ಈ ನಿಮ್ಮ ಬಿಸಿಯಾದ ಸ್ಪರ್ಶದಿಂದ ಮನಸ್ಸಿನಲ್ಲಿ 108 ಆಸೆಗಳು ಅರಳುತ್ತಾ ಇದೆ. ಹರಳಿದ ಮನದಿಂದ ಮಧುರವಾದ ಪ್ರೇಮ ಗೀತೆ ಮೂಡು ಬರಲಿ ಚಂದ್ರಿ. ಸಿಹಿ ಮುಚ್ಚಲಿ
ಬಾಳೆಯಲ್ಲಿ ಬೈ